ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಚರಣ್ ಸಾಯೋ ತೀರ್ಮಾನಕ್ಕೆ ಬಂದರೆ ಇಲ್ಲಿ ಬೃಂದ ಬದುಕಲ್ಲೇ ದೊಡ್ಡ ಆಘಾತ ಸಂಭವಿಸಿದ. ಮಾಯ ಮಾತ್ರನೇ ಅಲ್ಲ, ವಿಧಿ ಕೂಡ ಬೃಂದ ಬದುಕಲ್ಲಿ ಆಟ ಆಡ್ತಿದ್ದಾರೆ. ಹಾಗಾದ್ರೆ ಬೃಂದ ಕತ್ತಿನೇ ಮುಗ್ದು ಹೋಗ್ತಾ ಏನಾಯ್ತು, ಏನ್ ಕತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಮಾಯಾಗೆ ಸಹಾಯ ಮಾಡ್ತಾರೆ ಅಂತ ಹೇಳಿ ಬೃಂದ ಹೇಳಿದ್ದಾರೆ. ಹಾಗಾಗಿ ಬೃಂದ ಹೇಳಿದ್ಲು ಅನ್ನೋ ಕಾರಣಕ್ಕೆ ಇಲ್ಲಿ ಭಾರ್ಗವಿಯ ಹುಡುಗಿಗೆ ಸಹಾಯ ಮಾಡಲಿಕ್ಕೆ ಅಂತ ಹುಡುಗಿಯನ್ನ ಭೇಟಿ ಮಾಡೋದಕ್ಕೆ ಅಂತ ಹೇಳಿ ಪಾರ್ಕ್ಗೆ ಹೋಗಿದ್ದಾರೆ. ಪಾರ್ಕ್ಗೆ ಹೋಗಿರ್ತಕ್ಕಂಥ ಬೃಂದ ಹುಡುಗಿಯನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡ್ತಿದ್ದಾಗೆ ಆ ಹುಡುಗಿಗೆ ಆಗಿರ್ತಕ್ಕಂಥ ಎಲ್ಲ ಅನ್ಯಾಯವನ್ನ ಆಕೆ ಕೂಡ ಬಿಚ್ಚಿಡ್ತಾಳೆ. ಮೊದಲಲ್ಲಿ ಭಾರ್ಗವಿಗೆ ಆಕೆಗೆ ಲವರ್ ಇದ್ದಾರೆ ಅನ್ನೋದಷ್ಟೇ ಗೊತ್ತಿರುತ್ತೆ. ಬಟ್ ಆತನಿಗೆ ಮದುವೆ ಆಗಿದೆ, ಮದುವೆ ಆಗಿ ಹೆಂಡತಿಗೆ ಮೋಸ ಮಾಡೋದ್ರ ಜೊತೆಗೆ ಈಕೆಗೂ ಕೂಡ ಮೋಸ ಮಾಡಿದ್ದಾರೆ ಅನ್ನೋ ವಿಷಯ ಆಕೆ ಹೇಳಿದ ಮೇಲೇನೆ ಗೊತ್ತಾಗತ್ತೆ. ಜೊತೆಗೆ ಇಲ್ಲಿ ಆ ವ್ಯಕ್ತಿ ಎಂತ ಮೋಸ್ಕಾರ ಇರಬೇಕು, ಅವನಿಗೆ ಸರಿಯಾಗಿ ಶಿಕ್ಷೆ ಆಗಬೇಕು ಅಂತವನ್ನ ಹೇಗೆ ನಂಬಿದ್ರಿ ನೀವು ಅಂತ ಕೇಳಿದಾಗ ಅವರು ತುಂಬ ಸಭ್ಯಸ್ಥ ಫ್ಯಾಮಿಲಿ ಹುಡುಗ, ತುಂಬಾನೇ ಎಜುಕೇಟೆಡ್ ಫ್ಯಾಮಿಲಿ ಅವರು, ಅವ್ರ ಕುಟುಂಬನೇ ತುಂಬಾನೇ ಒಂದು ಪ್ರೆಸ್ಟೀಜಿಯಸ್ ಫ್ಯಾಮಿಲಿ ಅಂತ ಹೇಳಿದಾಗ ಮುಖವಾಡ ಹಾಕೊಂಡಿರ್ತಾರೆ ಅಂತವ್ರು ಇವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು. ಅವರ ಹೆಸರೇನು, ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿದಾಗ ಹುಡುಗಿ ಚರಣ್ ಅನ್ನೋ ಹೆಸರನ್ನ ಬಿಟ್ಟು ಬೇರೆ ಏನನ್ನೋ ಕೂಡ ಹೇಳುವುದಿಲ್ಲ. ಜಸ್ಟ್ ಚರಣ್ ಅನ್ನೋ ಹೆಸರೇ ಕೇಳ್ತಿದ್ದಾಗೆ ಭಾರ್ಗವಿ ದಿಗ್ಭ್ರಾಂತಳಾಗ್ತಾಳೆ. ಏನಪ್ಪಾ ಇದು ಚರಣ್ ಭಾವ ಹೆಸರು ಅಂತ ಹೇಳಿ. ಆ ನಂತರ ಅವ್ರ ತಂದೆ ಏನಾದರೂ ಮಾಡ್ತಿದ್ದಾರೆ ಅನ್ನೋ ವಿಷಯ ಗೊತ್ತಿದ್ಯಾ ಅಂದಾಗ ಅವ್ರ ತಂದೆ ತುಂಬಾ ದೊಡ್ಡ ಲಾಯರ್ ಅಂತ ಹೇಳ್ತಾರೆ. ಆಗ ಮುಕ್ಕಾಲ್ ಭಾಗ ಖಾತ್ರಿ ಆಗ್ಬಿಡುತ್ತೆ ಭಾವನೆ ಇರಬಹುದು ಅಂತ ಹೇಳಿ. ತದನಂತರ ಫೋಟೋ ಏನಾದರೂ ಇದೆಯಾ ಅಂದಾಗ ನಂದು ಅವ್ರದ್ದು ಜೊತೆಗಿರೋ ಫೋಟೋ ಇದೆ ಅಂತ ಹೇಳಿ ಫೋಟೋವನ್ನ ತೋರಿಸ್ತಾರೆ. ಆ ಫೋಟೋ ನೋಡ್ತಿದ್ದಾಗೆ ನಿಜಕ್ಕೂ ಭಾರ್ಗವಿ ಶಾಕ್ ಆಗ್ತಾಳೆ. ಒಮ್ಮೆ ಕೇಳ್ತಾರೆ ಇವ್ರಿನ ಅಂತ ಹೇಳಿ. ಹೌದು, ಇವ್ರು ಬಿಟ್ಟು ಬೇರೆ ಯಾರನ್ನ ತೋರಿಸ್ಲಿ, ಇಂಥ ಸಮಯದಲ್ಲಿ ತಮಾಷೆ ಮಾಡ್ಲಿಕ್ಕೆ ಆಗತ್ತ ಅಂತ ಮಾಯಾ ಹೇಳ್ತಾರೆ. ನಿಜವಾಗ್ಲೂ ಕುಸಿದು ಹೋಗ್ತಾಳೆ ಭಾರ್ಗವಿ. ಅಕ್ಕ ಹೀಗೆ ಇವ್ರಿಗೆ ಹೆಲ್ಪ್ ಮಾಡುವುದಕ್ಕೆ ಒಪ್ಕೊಂಡ್ಲು ಅಂತ ಹೇಳಿ ಭಾರ್ಗವಿಗೆ ಅನುಮಾನ ಬರುತ್ತೆ. ಹಾಗಾಗಿ ಬೃಂದ ಅಕ್ಕಂಗೆ ಎಲ್ಲ ಕೂಡ ಗೊತ್ತಿದ್ಯಾ ಅಂದಾಗ ಅವ್ರಿಗೆ ಅವರ ಹೆಸರು ಫೋಟೋ ಏನನ್ನ ಕೂಡ ನೋಡಿಲ್ಲ, ಆದ್ರೆ ಅವ್ರು ನನ್ನ ನಿಜವಾಗ್ಲೂ ಅಕ್ಕನ ಸ್ಥಾನದಲ್ಲಿ ನಿಂತು ಸಹಾಯವನ್ನ ಮಾಡ್ತಿದ್ದಾರೆ ಅಂತ ಮಾಯಾ ಹೇಳ್ತಾರ. ಇತ್ತ ಕಡೆ ಮನೆಯವ್ರ ಮುಂದೆ ತಾನು ಪ್ರೆಗ್ನೆಂಟ್ ಅಂತ ಹೇಳಿದ್ದೆ, ಇತ್ತ ಕಡೆ JP ಪಾಟೀಲ್ ಅವರ ಬಳಿ ಮಕ್ಕಳು ಒಂದು ಗತಿ ಏನಾಗಬಹುದು, ನಾವೇನೋ ಕಷ್ಟಪಡ್ತಿದ್ದೀವಿ, ಮಕ್ಕಳು ಇಂಥ ಒಂದು ವಾತಾವರಣದಲ್ಲಿ ಬೆಳಿಬೇಕಾ, ಈ ಕಷ್ಟ ಅನುಭವಿಸ್ಬೇಕಾ ಅಂದಾಗ ನನ್ನ ತಮ್ಮನದ್ರ ಬಗ್ಗೆನೇ ಯೋಚನೆ ಮಾಡಿದಂತ ನಾನು ನನ್ನ ಮೊಮ್ಮಗಳ ಬಗ್ಗೆ ಯೋಚನೆ ಮಾಡಿರುವುದಿಲ್ವಾ? ಮೊದಲಿಂದ ಕೂಡ ನನ್ನ ಮೊಮ್ಮಕ್ಕಳಿಗೋಸ್ಕರನೇ ಸಾಕಷ್ಟು ಹಣವನ್ನ ಕೂಡಿರ್ತಾ ಬಂದಿದ್ದೀನಿ. ಹಾಗಾಗಿ ಆ ದುಡ್ಡು ಎಲ್ಲವೂ ಕೂಡ ಅದ. ಆ ಒಂದು ದುಡ್ಡಿನಿಂದ ಮಕ್ಕಳ ಬೆಳವಣಿಗೆಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಆ ಒಂದು ದುಡ್ಡು ಆ ಮಕ್ಕಳ ಬೆಳವಣಿಗೆಗೆ ಆಗತ್ತೆ ಅಂತ ಹೇಳ್ತಾರ. ಆಗ ಅನ್ಕೋತಾಳ, ಇಷ್ಟು ವರ್ಷಗಳ ಕಾಲ ನನಗೆ ಬೆಲೆನೇ ಇರಲಿಲ್ಲ. ಯಾವಾಗ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಗೊತ್ತಾಯ್ತು, ಎಲ್ಲರೂ ಕೂಡ ನಾನು ಆಡ್ತಿದ್ದಾರೆ ಅಂತ ಹೇಳಿ. ಆದರೆ ಆದಷ್ಟು ಬೇಗ ನಾನು ಹೇಳಿರ್ತಕ್ಕಂಥ ಸುಳ್ಳು ನಿಜ ಆದರೆ ಸಾಕು ಅಂತ ಅನ್ಕೋತಾರೆ. ಆದರೆ ಕ್ಷಣ ಮಾತ್ರದಲ್ಲಿ ಬೃಂದಾಗೆ ಒಂದು ಕಾಲ್ ಬರುತ್ತೆ. ಆ ಕಾಲ್ನಲ್ಲಿ ಡಾಕ್ಟರ್ ಮಾತಾಡಿದ್ದೆ, ನಿಮ್ಮ ಟೆಸ್ಟ್ ರಿಪೋರ್ಟ್ ಬಂದಿದೆ, ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಮಕ್ಕಳು ಆಗೋದಿಲ್ಲ, ಮಕ್ಕಳು ಆಗ್ತಕ್ಕಂಥ ಒಂದು ಗರ್ಭಕೋಶ ನಿಮ್ಮಲ್ಲಿಲ್ಲ, ಗರ್ಭಕೋಶ ತುಂಬ ಚಿಕ್ಕದಿದೆ ಅನ್ನೋ ರೀತಿಯಲ್ಲಿ ಒಂದಷ್ಟು ಸಮಸ್ಯೆ ಇದೆ ಅಂತ ಹೇಳಿ ಮಾತನಾಡ್ತಾರೆ. ಸಲ್ಯೂಷನ್ ಇರತ್ತಲ್ವಾ ಅಂತ ಹೇಳಿ ಬೃಂದ ಕೇಳಿದಾಗ, ಇಲ್ಲ, ನಿಮ್ಗೆ ಇರತಕ್ಕಂಥ ಪ್ರಾಬ್ಲಮ್ಗೆ ಸಲ್ಯೂಷನ್ ಇಲ್ಲ, ಎಂದೂ ಕೂಡ ನಿಮಗೆ ಮಕ್ಕಳು ಆಗುವುದಿಲ್ಲ, ನೀವು ತಾಯಿ ಆಗುವುದಿಲ್ಲ ಅಂತ ಹೇಳ್ಬಿಡ್ತಾರೆ. ಇದರಿಂದ ನಿಜಕ್ಕೂ ಬೃಂದ ಕುಸಿದು ಹೋಗ್ತಾಳೆ. ಏನಪ್ಪ ಈ ರೀತಿ ಆಗೋಯ್ತಲ್ಲ, ಏನು ಮಾಡಲಿ ನಾನು ಅಂತ ಹೇಳಿ. ಅದರ ಜೊತೆಗೆ ಇತ್ತ ಕಡೆ ಚರಣ್ಣ ತಾನು ಮಾಡಿರೋ ಕರ್ಮಕ್ಕೆ ತನ್ನ ಬೆಲೆ ತೆತ್ತಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಈ ಒಂದು ವಿಷಯ ಹೊರಗಡೆ ಬಂತು ಅಂದರೆ ಖಂಡಿತ ಮನೆ ಮರ್ಯಾದೆ, ನನ್ನ ಮರ್ಯಾದೆ ಎಲ್ಲ ಕೂಡ ಹೋಗುತ್ತೆ. ಹೇಗೆ ಎಲ್ಲರ ಮುಂದೆ ತಲೆ ಎತ್ತಿ ನೆಲ್ಲಿ ಅಂತ ಯೋಚನೆ ಮಾಡ್ತಂತ ಚರಣ್ ಸಾಯೋ ತೀರ್ಮಾನವನ್ನ ಮಾಡಿ ಪ್ರಾಶನ ಮಾಡುವುದಕ್ಕೆ ಮುಂದಾಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಅರ್ಜುನ್ ಬಂದು, ಏನು ಮಾಡ್ತಿದ್ಯಾ ನೀನು ಅಂದಾಗ, ನಾನು ತಪ್ಪು ಮಾಡಿದ್ದೀನಿ ಅರ್ಜುನ್, ನನ್ನಿಂದ ತಪ್ಪು ಆಗೋಗಿದೆ ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ಯಾ ನೀನು, ಏನು ತಪ್ಪು ಮಾಡಿದ್ಯಾ ನೀನು, ಅದಕ್ಕೆ ನೀನು ಜಗಳ ಆಡ್ಕೊಂಡ್ರ ಅಂದಾಗ, ಇಲ್ಲ ಅರ್ಜುನ್, ನಾನು ನಿಮ್ಮ ಅದಕ್ಕೆ ಜಗಳ ಆಡ್ಕೊಂಡಿದ್ದಲ್ಲ, ನಿಮ್ಮ ಅದಕ್ಕೆ ನನಗೆ ಇಷ್ಟ ಇರಲಿಲ್ಲ ಅಲ್ವಾ, ಹಾಗಾಗಿ ನಾನು ಅವಳಿಗೆ ಡಿವೋರ್ಸ್ ಕೊಡಬೇಕು ಅಂತ ಯೋಚನೆ ಮಾಡಿದೆ. ಆದರೆ ಸಮಾಜಕ್ಕೆ ಹೆದರಿಬಿಟ್ಟೆ, ಹಾಗಾಗಿ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಒಂದು ಹುಡುಗಿ ಪರಿಚಯ ಆದ್ಲು, ಅವಳ ಜೊತೆ ಸಲಿಗೆ ಬೆಳೀತು, ಯಾವಾಗ ಪ್ರೀತಿ ಆಯಿತು ಅಂತಲೇ ಗೊತ್ತಿಲ್ಲ. ಆದರೆ ಇವತ್ತು ಎಲ್ಲ ಕೂಡ ಮುಗ್ದು ಹೋಗಿದೆ. ಈ ಕಡೆ ಬೃಂದ ಮಾತ್ರ ಪ್ರೆಗ್ನೆಂಟ್ ಅಲ್ಲ, ಆ ಹುಡುಗಿ ಕೂಡ ಪ್ರೆಗ್ನೆಂಟ್ ಆಗಿದ್ದಾಳೆ. ಈಗ ಮಗುನ ಬೇಡ ಅಂತ ಹೇಳಿದ್ರು ಕೂಡ ಕೇಳ್ತಿಲ್ಲ. ಇತ್ತ ಕಡೆ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ, ಖಂಡಿತ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾಳೆ. ಹಾಗಾಗಿ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಈ ಒಂದು ವಿಷಯ ಹೊರಗಡೆ ಬಂತು ಅಂದರೆ ಏನು ಮಾಡಬೇಕು ನಾನು? ಅದೇ ಕಾರಣಕ್ಕೆ ನಿಜವಾಗ್ಲೂ ನಾನು ನನ್ನನ್ನೇ ಅಂತ್ಯ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೇನೆ. ನನಗೆ ಬೃಂದ ಪ್ರೀತಿ ಗೊತ್ತಾಗಿದೆ. ಆ ನಂತರ ಮನೆಯಲ್ಲಿ ಸಮಸ್ಯೆ ಆಯ್ತಲ್ವಾ, ಆಗ ಬೃಂದ ಪ್ರೀತಿ ಗೊತ್ತಾಯಿತು. ಈಗ ನನಗೆ ಬೃಂದ ಬೇಕು, ಬೃಂದ ಜೊತೆ ನಾನು ಬದುಕೋದಕ್ಕೆ ರೆಡಿ ಇದ್ದೀನಿ.
ಇದ್ದೀನಿ, ಸಂಸಾರ ಮಾಡೋದಕ್ಕೆ ರೆಡಿ ಇದ್ದೀನಿ, ಆದರೆ ಆ ಹುಡುಗಿಯಿಂದ ನನಗೆ ಬಿಡ್ಕಡಿ ಕೊಡಿಸು ಅಂದಾಗ ಆ ಹುಡುಗಿಗೆ ಅನ್ಯಾಯ ಮಾಡಿ ಈ ರೀತಿ ಮೋಸ ಮಾಡಬೇಕು ಅಂತ ಅನ್ಕೋತಾ ಇದೆಯಾ ನೀನು? ಎಂಥ ಕೆಲಸ ಮಾಡ್ದೆ? ಅಪ್ಪ ಏನು ಅನ್ಕೊಳ್ಳಲ್ಲ, ಅಪ್ಪನ ಮರ್ಯಾದೆ ಏನಾಗಬೇಡ ಅಂತ ಹೇಳಿ ಅರ್ಜುನ್ ಕಿಡಿಕಾರ್ತಿದ್ದಾರೆ. ಇವರಿಬ್ರು ಮಾತನಾಡ್ತಕ್ಕಂಥ ಮಾತನ್ನ JP ಪಾಟೀಲ್ ಹಾಗೆ ನಿರ್ಮಲಾ ಪಾಟೀಲ್ ಇಬ್ರು ಕೂಡ ಕೇಳಿಸ್ಕೊಂಡು ಆಘಾತಕ್ಕೊಳಗಾಗ್ತಾರೆ. ಆತ ಕಡೆ ಭಾರ್ಗವಿ ಮಾಯಾಳನ್ನ ಕೇಳಿದಾಗ ಒಂದು ಫೋಟೋವನ್ನ ತೋರಿಸ್ತಾರೆ. ಫೋಟೋ ನೋಡ್ದಂತ ಭಾರ್ಗವಿ ನಿಜಕ್ಕೂ ಶಾಕ್ ಆಗ್ತಾರ. ಬೃಂದ ಹಾಗೆ ಗೊತ್ತಿಲ್ಲ ಅನ್ನೋ ವಿಷಯ ಕೂಡ ಗೊತ್ತಾಗತ್ತೆ. ತಕ್ಷಣ ಆ ಹುಡುಗಿಯನ್ನ ಕರೆದುಕೊಂಡು ತಮ್ಮ ಮನೆಗೆ ಬರ್ತಿದ್ದಾರೆ. ಈತ ಕಡೆ ಬೃಂದ ಏನು ಮಾಡಲಿ, ನನಗೆ ಮಕ್ಕಳೇ ಆಗೋದಿಲ್ವಂತಲ್ಲ ದೇವ್ರೆ, ಯಾಕಿಂತ ಶಿಕ್ಷೆ ಕೊಟ್ಬಿಟ್ಟೆ ನೀನು ನನಗೆ, ಏನು ಮಾಡಲಿ, ಈಗಲೇ ನನಗೆ ಮರ್ಯಾದೆ ಇರಲಿಲ್ಲ ಅಂಥದ್ರಲ್ಲಿ ಈಗ ಮಕ್ಕಳು ಆಗೋದಿಲ್ಲ ಅಂದರೆ ಏನು ಮಾಡಬೇಕು ನಾನು, ಗೊತ್ತಾಗ್ತಾನೆ ಇಲ್ವಲ್ಲ ನನಗೆ. ಈಗ ಚರಣ್ ಏನು ಅನ್ನೋದಿಲ್ಲ, ಅತ್ತೆ ಏನು ಅನ್ನೋದಿಲ್ಲ, ಮಾವಂಗೆ ಹೇಗೆ ಮುಖ ತೋರಿಸ್ಲಿ ನಾನು, ಇಲ್ಲ ಏನಾದರೂ ಮಾಡಲೇಬೇಕಲ್ಲ ನಾನು ಅಂತ ಅಂದ್ಕೊಂಡಿದ್ದೆ. ಅಲ್ಲಿಂದ ಹೊರಗಡೆ ಬರ್ತಿರ್ತಾರೆ. ಅಷ್ಟರಲ್ಲಿ ಆಲ್ರೆಡಿ ಇಲ್ಲಿ JP ಪಾಟೀಲ್ ಹಾಗೆ ನಿರ್ಮಲಾ ಪಾಟೀಲ್ ಕೂಡ ಹೊರಗಡೆ ಬಂದಿರ್ತಾರೆ. ಭಾರ್ಗವಿ ಕರ್ಕೊಂಡು ಬಂದಿರ್ತಕ್ಕಂಥ ಹುಡುಗಿಯನ್ನ ನೋಡಿದೆ, ಹುಡುಗಿಯನ್ನ ಕಳಿಸ್ಬಿಡು ಭಾರ್ಗವಿ ಅಂತ ಹೇಳ್ತಿದ್ದಾರೆ. ನಾನು ಬರೋಕ್ಕೂ ಮುನ್ನಾನೇ ನೀವು ಈ ರೀತಿ ಮಾತಾಡ್ತಿದ್ರ, ಹುಡುಗಿ ಪರಿಚಯ ಗೊತ್ತಿಲ್ಲದೆ ಅಂತ ಹೇಳಿದ್ರೆ ನಿಮಗೆ ಆಲ್ರೆಡಿ ವಿಷಯ ಗೊತ್ತಿದೆ ಅಂತ ಅನ್ಸುತ್ತೆ. ಆ ಹುಡುಗಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಿದ್ದಾರೆ. ಆಕೆಗೆ ದುಡ್ಡು ಕಟ್ಕೊಟ್ರೆ ಆಯ್ತು ಅನ್ನೋ ಅರ್ಥದಲ್ಲಿ JP ಮಾತನಾಡ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಅರ್ಜುನ್ ಮತ್ತೆ ಚರಣ್ ಕೂಡ ಬರ್ತಾರೆ. ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಕೇಳ್ತಿದ್ದಾರೆ. ಅದ್ರ ಒಳಗಡೆ ಆಲ್ರೆಡಿ ಬೃಂದ ಕೂಡ ಬಂದಿರ್ತಾರೆ. ಮೊದಲಲ್ಲಿ ಮಾಯಾ ಹೇಗಿದ್ಯಾ, ನ್ಯಾಯ ಕೊಡಿಸು ಭಾರ್ಗವಿ ಅಂತ ಎಲ್ಲ ಹೇಳಿದ್ದೆ, ಯಾಕೆ ನಿನಗೆ ಗೊತ್ತಿಲ್ವಾಗ ಇವ್ರು ಯಾರು ಮೋಸ ಮಾಡಿದ್ದಾರೆ ಅಂತ ಹೇಳಿದಾಗ ಯಾರದು ಹೇಳು ಅಂತ ಹೇಳಿ ಬೃಂದ ಕೇಳಿದಾಗ ಈತ ಕಡೆ ಆ ಹುಡುಗಿ ಚರಣ್ ಬರ್ತಿದ್ದಾಗ ಚರಣ್ ಕಡೆ ಬೊಟ್ಟು ಮಾಡಿ ತೋರಿಸ್ತಾರೆ. ಚರಣ್ ಅಂತ ಗೊತ್ತಾಗ್ತಿದ್ದಾಗ ನಿಜಕ್ಕೂ ಇಲ್ಲಿ ಬೃಂದ ಆಘಾತಕ್ಕೊಳಗಾಗ್ತಾಳೆ. ಏನಿದು ಅಂದಾಗ ಏನೋ ಕೆಟ್ಟ ಕಳಿಗೆ ನಡೆದು ಹೋಗಿದೆ ಅಂತ ನಿರ್ಮಲಾ ಪಾಟೀಲ್ ಹೇಳಿದಾಗ ನಡೆದೇ ಹೋಗಿದೆ ಅಂತ ಹೇಳಿ ಬೃಂದ ಕೂಡ ಹೇಳ್ತಾರೆ. ನಂತರ ಇಲ್ಲಿ ಏನೇ ನನ್ನ ಗಂಡನೇ ಬೇಕಿತ್ತಾ ನಿನಗೆ, ಎಂತವಳು ನೀನು ಹಾಗೆ ಹೀಗೆ ಅಂತ ಹೇಳಿ ಕಪ್ಪಾಳಕ್ಕೆ ಹೊಡಿತಾರೆ. ಈ ಕಡೆ ಚರಣ್ ಯಾಕೆ ರೀತಿ ಅನ್ಯಾಯ ಮಾಡಿದೆ ಅಂತ ಕೇಳ್ತಿದ್ದಾರೆ. ಇದ ಕಡೆ JP ಪಾಟೀಲ್ ಒಬ್ರು ಹುಡುಗಿಗೆ ಆಗಿರ್ತಕ್ಕಂಥ ನಷ್ಟಕ್ಕೆ ನಿಜಕ್ಕೂ ಕೂಡ ದುಡ್ಡಿನ ಮುಖಾಂತರ ನಷ್ಟವನ್ನ ತುಂಬಿಕೊಡೋಣ ಅನ್ನೋದನ್ನ ಮಾತನಾಡ್ತಾರೆ. ಈ ಕಡೆ ಬೃಂದ ಕೂಡ ಇಲ್ಲಿ ಭಾರ್ಗವಿ ಇವಳಿಂದ ಹೇಗಾದ್ರೂ ನನ್ನ ಸಂಸಾರನ ಕಾಪಾಡು, ದಯವಿಟ್ಟು ನಿನ್ನ ಹತ್ರ ಕಾಲಿಟ್ಕೋತೀನಿ, ಭಿಕ್ಷೆ ಬೇಡ್ತೀನಿ, ಇನ್ ಮುಂದೆ ನಿನ್ ಮೇಲೆ ಯಾವುದೇ ರೀತಿ ಜಿತ್ ಸಾಧಿಸೋದಿಲ್ಲ, ಏನೇ ದ್ವೇಷ ಇದ್ರೂ ಕೂಡ ಮರ್ತು ಹೋಗ್ಬಿಡ್ತೀನಿ, ಮಾವ ಹೇಳ್ತಿದಾರಲ್ವಾ ದುಡ್ಡು ಕಟ್ಕೊಡ್ತೀನಿ ಅಂತ, ದಯವಿಟ್ಟು ಭಾರ್ಗವಿ ನಿನ್ನ ಅಕ್ಕನಿಗೆ ನ್ಯಾಯ ಕೊಡಿಸಿ ಆಕೆ ಸಂಸಾರವನ್ನ ಉಳಿಸು ಅಂತ ಕೇಳ್ತಿದ್ದಾರೆ. ಇತ್ತ ಕಡೆ ನ್ಯಾಯ ಕೊಡಿಸ್ತೀನಿ ಅಂತ ಬಂದು ಮೋಸ ಮಾಡ್ತಿದ್ರ ಅಂತ ಹುಡುಗಿ ಕೇಳ್ತಿದ್ದಾಳೆ. ಇತ್ತ ಕಡೆ ಅರ್ಜುನ ಹುಡುಗಿಗೆ ನ್ಯಾಯ ಸಿಗಬೇಕು, ನಾನು ಆಕೆ ಪುರ ಅಂತ ಹೇಳ್ತಿದ್ದಾರೆ. ಇತ್ತ ಕಡೆ ಚರಣ್ ನನಗೆ ಬೃಂದಾನೇ ಬೇಕು ಅಂತ ಹೇಳ್ತಿದ್ದಾರೆ. ಫೈನಲಿ ಇಲ್ಲಿ ಭಾರ್ಗವಿ ಮುಂದೆ ದೊಡ್ಡ ಸವಾಲೆ ಮುಂದೆ ನಿಂತದ. ಹಾಗಿದ್ರೆ ಇಲ್ಲಿ ಭಾರ್ಗವಿ ಅಕ್ಕನ ಪರವಾಗಿ ನಿಂತ್ಕೂತಾಳ ಅಥವಾ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ಆಕೆ ಪರವಾಗಿ ನಿಂತು ಇಲ್ಲಿ ಆಕೆಗೂ ಮತ್ತೆ ಚರಣ್ಗೂ ಮದ್ವೆ ಮಾಡಿಸೋದಕ್ಕೆ ಮುಂದಾಗ್ತಾರ. ಯಾವ ರೀತಿಯಲ್ಲಿ ಕತೆ ಅಂತ್ಯಗೊಳ್ಳುತ್ತೆ, ಅಂತಿಮ ಸಂಚಿಕೆ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.